ನಮಸ್ತೆ ಮೇಡಮ್. ಹೆಸರು ಕಾವ್ಯ ಅಂತ. ಹಾ. ನಾವು ಗಾವ ಕಾಲೇಜ್ ಸ್ಟೂಡೆಂಟ್ಸ್, ಚಾಮರಾಜನಗರ ಗವರ್ಮೆಂಟ್ ಕಾಲೇಜ್ ಆಫ್ ವಿಜುವಲ್ ಕಾಲೇಜಸ್, ಶಾರ್ಟ್ ಆಗಿ ಗಾವ. ಗಾವ ಕಾಲೇಜಲ್ಲಿ ಇವಾಗ ರೀಸೆಂಟ್ಲಿ ಫೈನಲ್ ಇಯರ್ ಪಾಸ್ ಔಟ್ ಆಗಿರೋ ಒಂದು 8 ಜನ ಸ್ಟೂಡೆಂಟ್ಸ್ ಸೇರ್ಕೊಂಡು ಈ ಶೋ ಮಾಡ್ತಾ ಇದ್ದೀವಿ. ಮೇನ್ಲಿ ಇಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಗಳಿದ್ದಾರೆ, ಅಂದ್ರೆ ಕಲ್ಚರ್, ಪೇಂಟಿಂಗ್, ಗ್ರಾಫಿಕ್ಸ್, ಫೋಟೋಗ್ರಫಿ, ಆಮೇಲೆ ಈ ತರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಗಳು ಒಟ್ಟಿಗೆ ಸೇರ್ಕೊಂಡು ನಮ್ಮ 4 ವರ್ಷದ ಏನು ಪ್ರಾಕ್ಟೀಸ್ ಇದೆ, 4 ವರ್ಷದಲ್ಲಿ ನಾವ್ ಏನೇನು ವರ್ಕ್ ಮಾಡ್ತಾ ಹೋಗ್ತೀವಿ ಅದನ್ನ ನಾವು ಈ ಶೋ ಅಲ್ಲಿ ನಾವು ತೋರ್ಸೋದು ಮೈನ್ ನಮ್ಮ ಉದ್ದೇಶ ಇರೋದು. ಪ್ಲಸ್ ಏನಂತಂದ್ರೆ ಪಬ್ಲಿಕ್ ಸ್ಪೇಸ್ ಏನಕ್ಕೆ ಅಂತಂದ್ರೆ ನಮಗೆ ಪಬ್ಲಿಕ್ ನಮ್ ಜೊತೆ ಕನೆಕ್ಟ್ ಆಗ್ಬೇಕು, ನಮ್ ವರ್ಕ್ ನ ನೋಡ್ಬೇಕು, ಅದ್ರ ಜೊತೆ ಕನೆಕ್ಷನ್ ಬಿಲ್ಡ್ ಮಾಡ್ಕೋಬೇಕು, ಅಥವಾ ನಮಗೆ ಏನಾದ್ರು ಸಜೆಷನ್ ಕೊಡ್ಲಿ, ನೆಕ್ಸ್ಟ್ ನಮ್ ವರ್ಕ್ ಹೇಗೆ ಡೆವಲಪ್ ಮಾಡ್ಬೇಕು ಅನ್ನೋ ಒಂದಷ್ಟು ಸಜೆಷನ್ಸ್ ಗಳು ನಮಗೆ ಬೇಕು. ಸೊ ಅದಕ್ಕೋಸ್ಕರ ಈ ಶೋ ಮಾಡ್ತಾ ಇದ್ದೀವಿ. ಇದು ಆದರ್ಶ ಒಂದು ವರ್ಕ್. ಬೇಸಿಕಲಿ ಪೇಂಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿರೋದು. ಪೇಂಟಿಂಗ್ ಮತ್ತು ಗ್ರಾಫಿಕ್ಸ್ ಮತ್ತೆ ಸ್ಕಲ್ಪ್ಚರ್, ಈ 3 ಇದರಲ್ಲಿ ಅವ್ನು ಮೇನ್ಲಿ ಅವನ ಅಟೆನ್ಷನ್ ಇರೋದು, ಅಂದ್ರೆ ಆ ವರ್ಕ್ಸ್ ಅನ್ನ ಜಾಸ್ತಿ ಫೋಕಸ್ ಮಾಡ್ತಿದ್ದಾನೆ. ಅವನದು ಕಂಪ್ಲೀಟ್ ಪ್ರಾಕ್ಟೀಸ್ ಹೆಂಗೆ ಅಂತಂದ್ರೆ ಲ್ಯಾಂಡ್ಸ್ಕೇಪ್ ಜಾಸ್ತಿ ಆಗಿ ಅವನು ಪ್ರಾಕ್ಟೀಸ್ ಆಗಿ ಅವ್ನು ಮಾಡ್ತಾ ಇರೋದು. ಬೇರೆ ಬೇರೆ ಮೈಸೂರಿನ ಬೇರೆ ಬೇರೆ ಪ್ಲೇಸಸ್ ನ ಕವರ್ ಮಾಡ್ಬಿಟ್ಟು ಅಲ್ಲಿರೋ ಪರಿಸರ ಆಗ್ಲಿ ಅಥವಾ ಎನ್ವೈರನ್ಮೆಂಟ್ ಯಾವ ತರ ಅಂದ್ರೆ ಯಾವ ಇಲ್ಲಿ ತನಕ ಮೆಮೊರಿ ಅಂದ್ರೆ ಮೈಸೂರಿಯನ್ನೇ ಆಗಿರೋದು ಬೇಸಿಕಲಿ. ಸೊ ಇಲ್ಲಿನ ಬೇರೆ ಬೇರೆ ಜಾಗಗಳನ್ನ ಅವನು ಅಬ್ಸರ್ವ್ ಮಾಡ್ತಾ ಇದ್ದಾನೆ. ಆತರ ಅವ್ನು ಲ್ಯಾಂಡ್ಸ್ಕೇಪ್ ಗಳನ್ನ ಆತರ ನೋಡ್ತಾ ಇದ್ದೀವಿ. ಸೊ ಇದೆಲ್ಲ ಅವನು ನಾರ್ಮಲಿ ಸ್ಕೆಚಸ್ ತರ ಬೇರೆ ಜಾಗಕ್ಕೆ ಹೋಗಿ ಅಲ್ಲೇ ಕೂತು ಮಾಡಿರೋ ಅಂತ ವರ್ಕ್. ಇದೆಲ್ಲ ಇಂಕಲ್ ಮಾಡಿರೋದು, ಕಲರ್ ಫೋಟೋ ಕಲರಿಂಗ್ ಅಂತ ಬರ್ತದೆ, ಅದನ್ನ ಇದು ಅವನ ಮನೆಯ ಜಾಗ. ಮನೆ ಒಂದೇ ಅವನು ಯಾವ ಪ್ಲೇಸ್ ಅಲ್ಲಿ ಕೂತಿದ್ದಾನೆ, ಕೂತು ವರ್ಕ್ ಮಾಡ್ತಿದ್ದಾನೆ, ಆ ಪ್ಲೇಸ್ ನ ವರ್ಕ್. ಸೊ ಅಲ್ಲಿ ನಾವೊಂದು ಮೂಮೆಂಟ್ ನ ಅವನು ಕ್ಯಾಪ್ಚರ್ ಮಾಡೋದು ಮಾಡ್ಬೋದು. ಇದೆಲ್ಲ ಚಾಮುಂಡಿ ಬೆಟ್ಟದ ಮೇಲ್ಗಡೆ ಮಾಡಿರೋ ಈಗ 3 ವರ್ಕ್ ಕೂಡ ಚಾಮುಂಡಿ ಬೆಟ್ಟದ ಜಾಗದಲ್ಲಿ ಮಾಡಿರೋ ಅಂದ್ರೆ ಬರ್ಡ್ ಐ ವ್ಯೂ, ಆಲ್ಮೋಸ್ಟ್ ಬರ್ಡ್ ಐ ವ್ಯೂ ಇರುತ್ತೆ ಆ ಜಾಗ. ಆಮೇಲೆ ಇದಂತೂ ನೈಟ್ ಲ್ಯಾಂಡ್ಸ್ಕೇಪ್ ಆಕ್ಚುಲಿ. ಸೊ ಹುಣ್ಣಿಮೆ ಚಂದ್ರನ ಅಂದ್ರೆ ಆ ಒಂದು ಲೈಟ್ ಇರುತ್ತೆ, ಆ ಅಟ್ಮಾಸ್ಫಿಯರ್ ನ ಇಲ್ಲಿ ಕ್ಯಾಚ್ ಮಾಡೋ ಟ್ರೈ ಮಾಡಿದ್ದಾರೆ. ಅದೇ ದಿನ ಹೋಗಿ ಅಲ್ಲಿ ಲೈವ್ ಅಲ್ಲಿ ಕೂತು ವರ್ಕ್ ಮಾಡಿರೋದು. ಇದು ಕೂಡ ಚಾಮುಂಡಿ ಬೆಟ್ಟದ ಒಂದು ಜಾಗದಲ್ಲಿ ಮಾಡಿರೋದು, ಬರ್ಡ್ ಐ ವ್ಯೂ ಮಾಡಿರೋದು ಲೈವ್ ಆಗಿ ಅಲ್ಲಿ ಕೂತ್ಕೊಂಡು. ಆಕ್ಚುಲಿ ಇದಕ್ಕೆ ಅವನು ಒಂದಷ್ಟು ಸ್ಕೆಚಸ್ ನ ಮಾಡಿ ವಾಪಸ್ ಕಾಲೇಜಿಗೆ ಬಂದು ಆ ಸ್ಕೆಚ್ ರೆಫರೆನ್ಸ್ ತಗೊಂಡು ಅದನ್ನ ಕಂಪೋಸ್ ಮಾಡಿದ್ದಾನೆ ಆ ಪ್ಲೇಸಸ್. ಲೇಟರ್ ಆನ್ ಈ ತರ ಒಂದಷ್ಟು ವರ್ಕ್ಸ್, ಆ ವರ್ಕ್ಸ್ ಗಳು ಡೆವಲಪ್ ಆಗಿದೆ. ಆ ಲ್ಯಾಂಡ್ಸ್ಕೇಪ್ ಇಂದ ಏನು ಮೇನ್ ಬೇಸಿಕ್ ಆಗಿ ಒಂದು ಲ್ಯಾಂಡ್ಸ್ಕೇಪ್ ಅಂತ ಏನಿತ್ತು ಅಲ್ಲಿಂದ ಅದು ಇಂಪ್ರೂವ್ ಆಗ್ಬಿಟ್ಟು ಈಗ ಒಂದಷ್ಟು ಈ ತರ ಬೇರೆ ಬೇರೆ ಜಾಗಕ್ಕೆ ಹೋಗಿ ನೀರಿನ ಬಗ್ಗೆ ಒಂದ್ ಸ್ವಲ್ಪ ಹಾಗೆ ಅದು ಚೇಂಜ್ ಆಗ್ತಾ ಬಂದಿದೆ, ಕನೆಕ್ಷನ್ ಅಲ್ಲಿ ಬಂದಿದೆ. ಈ ವರ್ಕ್ಸ್ ನಾರ್ಮಲಿ ಅವನ ಹತ್ರ ನಾವು ಮಾತಾಡಿದಾಗ ಅವನ್ ಥಾಟ್ ಬಂದಿದೆ ಏನಂದ್ರೆ ನೀರು ಅನ್ನೋದು ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಆಸ್ಪೆಕ್ಟ್. ಸೊ ಬೇರೆ ಬೇರೆ ಜನಾಂಗಗಳು, ಬೇರೆ ಬೇರೆ ಸಮೂಹಗಳು ಬೆಳೆದಿದ್ದೆ ಶುರುವಾಗಿದ್ದೆ ಇಲ್ಲಿ. ಸೊ ನೀರಿನ ಒಂದು ಅಂದ್ರೆ ಯಾವ ಜಾಗದಲ್ಲಿ ನೀರಿತ್ತು ಆ ಜಾಗದಲ್ಲಿ ನಮ್ಮ ಬುಡಕಟ್ಟು ಅನ್ನೋದು ಒಂದು ಹೇಗೆ ಬೆಳೀತು, ಸಂಸ್ಕೃತಿ ಬೆಳೆಯುತ್ತೆ, ಹೇಗೆ ಬೆಳೀತು, ಒಂದು ಜನಾಂಗ ಹೀಗೆ ಕ್ರಿಯೇಟ್ ಆಯ್ತು ಅನ್ನೋದನ್ನ ಇಲ್ಲ ಅವನು ವರ್ಕ್ ಪ್ರಾಕ್ಟೀಸ್ ಈ ತರ ಹೋಗ್ತಾ ಇದೆ ಸರ್. ಸೊ ಇದೆಲ್ಲ ಹ್ಯೂಮನ್ ಅನ್ನೋದು ಹೇಗೆ ಪಂಚಭೂತಗಳ ಜೊತೆ ಸೇರ್ಕೊಂಡಲ್ಲಿ ಹಿಂಗೆ ಹೋಗಿದೆ, ಯಾವ ತರ ಕ್ರಿಯೇಟ್ ಆಗಿದೆ ಅಂತ. ಸೊ ಇದು ಆದಷ್ಟು ಸ್ಕಲ್ಪ್ಚರ್ ವರ್ಕ್. ಸೊ ಲ್ಯಾಂಡ್ಸ್ಕೇಪ್ ನ ಸ್ಕಲ್ಪ್ಚರ್ ಅಲ್ಲಿ ಹೇಗೆ ಟ್ರೈ ಮಾಡಬಹುದು,
ಅನ್ನೋದನ್ನ ಅವನು ಇಲ್ಲಿ ಮಾಡಿದ್ದಾನೆ. ಅದ ಟಾಸ್ಕ್ ಆಗಿ ತಗೊಂಡು ಬೇರೆ ಬೇರೆ ಮೀಡಿಯಾದಲ್ಲಿ ಯಾವ ತರ ಮಾಡಬಹುದು ಅನ್ನೋ ತರ ಈ ವರ್ಕ್ ನ ಮಾಡಿದ್ದಾನೆ. ಈ ವರ್ಕ್ ನಾವು ನಾರ್ಮಲಿ ಮೈಸೂರು, ಹಂಪಿ ಆಗ್ಲಿ, ಸೋಮನಾಥ್ಪುರ ಈ ತರದ ಜಾಗದಲ್ಲಿ ಟ್ರೆಡಿಷನಲ್ ಸ್ಕಲ್ಪ್ಚರ್ ನ ಏನು ನೋಡ್ತೀವಿ, ಅದನ್ನ ನಾರ್ಮಲಿ ಲ್ಯಾಂಡ್ಸ್ಕೇಪ್ ಅದನ್ನ ಆ ರೆಫರೆನ್ಸ್ ಇಟ್ಕೊಂಡು ಅದ್ರ ತರ ಒಂದು ಲ್ಯಾಂಡ್ಸ್ಕೇಪ್ ಮಾಡಕ್ ಆಗುತ್ತಾ ಅನ್ನೋದನ್ನ ಅಬ್ಸರ್ವ್ ಮಾಡ್ಕೊಂಡು ಮಾಡಿರೋ ವರ್ಕ್. ಸೊ ಅಲ್ಲಿ ಆ ಶೈಲಿ ಇದೆಯಲ್ಲ ಸರ್, ಆ ಶೈಲಿಗಳೆಲ್ಲ ಈ ಸೋಮನಾಥ್ಪುರ ಟೆಂಪಲ್ ಅಲ್ಲಿ ಆ ತರದ ಒಂದಷ್ಟು ಸಿಗ್ತವೆ ನಮ್ಗೆ, ಮರಗಳನ್ನೆಲ್ಲ ನೋಡಕ್ ಸಿಗುತ್ತೆ. ಸೊ ಆ ತರ ಲ್ಯಾಂಡ್ಸ್ಕೇಪ್ ನ ಇಲ್ಲಿ ಮಾಡಿದ್ದಾನೆ ಈ ವರ್ಕ್ ಅಲ್ಲಿ. ಇದು ಧ್ರುವರಾಜ್ ಅಂತ ಒಂದು ಹುಡುಗ, ಅಚ್ಚುಕಲೆ ವಿಭಾಗ. ಸೊ ಅವನು ನಾರ್ಮಲಿ ವುಡ್, ಆಮೇಲೆ ಜಿಂಕ್ ಪ್ಲೇಟ್ ಈ ತರದ ಒಂದಷ್ಟು ವರ್ಕ್ ಗಳನ್ನ ಮಾಡಿದ್ದಾನೆ. ಇನ್ನೊಂದಷ್ಟು ಪೇಂಟಿಂಗ್ಸ್ ಒಂದಷ್ಟು ವರ್ಕ್ಸ್ ಇದು ಲ್ಯಾಂಡ್ಸ್ಕೇಪ್. ಇದೆಲ್ಲ ಜಿಂಕ್ ಹಚ್ಚಿದೆ. ಇದು ಕೂಡ ಇದು ಈ ಪೇಂಟಿಂಗ್ ಇದೆಲ್ಲ ಗ್ರಾಫಿಕ್ಸ್ ಸರ್, ಪ್ರಿಂಟ್ ಎಲ್ಲಾನು ಗ್ರಾಫಿಕ್ ವರ್ಕ್. ಗ್ರಾಫಿಕ್ಸ್ ವರ್ಕ್ ಅಂದ್ರೆ ಒಂದು ಜಿಂಕ್ ಪ್ಲೇಟ್ ನ ತಗೊಂಡು ಅದ್ರಲ್ಲಿ ವರ್ಕ್ ಮಾಡಿ ಪ್ರಿಂಟ್ ತಗೊಳ್ಳೋ ಆತರ ಪ್ರೋಸೆಸ್. ಇದು ವುಡ್ ಕಟ್ ಮಾಡಿರೋದು ಎಲ್ಲ, ವುಡ್ ಕಟ್ ಅಲ್ಲಿ ವುಡ್ ಕಾರ್ವಿಂಗ್ ಮಾಡಿರೋ ವರ್ಕ್ಸ್. ಇದು ಕೂಡ ವುಡ್ ಕಟ್. ಇದು ಲಿನೋ ಕಟ್. ಜಿಂಕ್ ಎಚ್, ವಾಟರ್ ಅಂಡರ್ ವಾಟರ್ ಹೀಗೆ ಆ ಒಂದು ಇದನ್ನ ತಗೊಂಡಿರೋದು ಎಲ್ಲ ಪೇಂಟಿಂಗ್ ಆಯ್ತಾ? ಫೆಸ್ಲಿಂಗ್ ಇದು ಆಯಿಲ್ ಕಲರ್ ಮಾಡಿ, ಆಯಿಲ್ ಆರ್ ಶೇಡ್ಸ್ ಮಾಡಿರೋದು, ವಾಟರ್ ಕಲರ್ ಮಾರ್ಕ್ಸ್. ಪೆನ್ಸಿಲ್ ಸ್ಕೆಚಸ್. ಇದು ಸ್ಟಿಲ್ ಲೈಫ್, ಪೆನ್ಸಿಲ್ ಅಲ್ಲಿ ಮಾಡಿರೋದು ಸ್ಟಿಲ್ ಲೈಫ್. ಸ್ಟಿಲ್ ಲೈಫ್ ಫೋಟೋ. ಇದು ಸ್ಟಿಲ್ ಲೈಫ್, ಆಯಿಲ್ ಅಂಡ್ ಆಯಿಲ್ ಶೀಟ್ಸ್ ಅಲ್ಲಿ ಮಾಡಿರೋದು. ಮೇಡಮ್ ಇದು ಫರ್ನಿಚರ್ ಇದೆ ಇದು. ಹಾ ಸರ್, ಇದು ನನ್ನ ವರ್ಕ್. ನನ್ನ ಹೆಸರು ಕಾವ್ಯ. ಈ ವರ್ಕ್ ಮೇನ್ಲಿ ನಾನು ಆಕ್ಚುಲಿ ಥಿಯೇಟರ್ ಮತ್ತು ವಿಜುವಲ್ ಆರ್ಟ್ ಎರಡನ್ನ ಬ್ಲೆಂಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ಹೇಗೆ ಒಂದು ಆಬ್ಜೆಕ್ಟ್ ಒಂದು ಪ್ಲೇಸ್ ಅಲ್ಲಿ ಕಂಪೋಸ್ ಮಾಡಿದಾಗ ಅದು ಹೇಗೆ ಚೇಂಜ್ ಆಗುತ್ತೆ, ವ್ಯೂವರ್ಸ್ಗೆ ಅದು ಹೇಗೆ ರಿಯಾಕ್ಟ್ ಆಗ್ತಾ ಇರುತ್ತೆ, ಅವ್ರವ್ರ ಎಕ್ಸ್ಪೀರಿಯನ್ಸ್ ತಕ್ಕಂಗೆ ಅದು ಚೇಂಜ್ ಆಗ್ತಾ ಇರುತ್ತೆ. ಸೊ ಅವ್ರಿಗೆ ಯಾವ ತರ ಅದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನ್ನೋದು ಮೇನ್ಲಿ ನಾನು ಆಬ್ಜೆಕ್ಟ್ ಜೊತೆ ಪ್ಲೇ ಮಾಡೋಕೆ ಕಂಪೋಸಿಷನ್. ಅದನ್ನ ನೋಡ್ಕೊಂಡು ಪೇಂಟಿಂಗ್ ಮಾಡಿರೋದು ಇದು. ಫಸ್ಟ್ ಆಕ್ಚುಲಿ ಪೇಂಟ್ ಮಾಡಿರೋದು, ಪೇಂಟ್ ಮಾಡಿದ್ಮೇಲೆ ನಾನು ಸ್ಕಲ್ಪ್ಚರ್ ಮಾಡಿರೋದು. ಆರ್ಟ್ ಹೆಸರು ಏನಿರೋದು? ಪೊಸಿಷನ್, ಬೇರೆ ಬೇರೆ ಪೊಸಿಷನ್. ಸೊ ಇಟ್ಸ್ ಕಾಲ್ಡ್ ಆಸ್ ಪೊಸಿಷನ್. ಇದು ಮೇಡಮ್ ಇದು ವಾಟರ್ ಕಲರ್ ಆನ್ ಶೀಟ್ಸ್. ಮೇನ್ಲಿ ನಾನು ಇನ್ಸ್ಟಾಲೇಷನ್ ವರ್ಕ್ ಮಾಡಿದ್ದೀನಿ. ಆ ಇನ್ಸ್ಟಾಲೇಷನ್ ವರ್ಕ್ ನ ಫ್ರೀ ಇದ್ರಲ್ಲಿ ಅಂದ್ರೆ ನಾವು ಒಂದು ಡ್ರಾಯಿಂಗ್, ಯಾವ್ದೋ ಒಂದು ಇನ್ಸ್ಟಾಲೇಷನ್ ಆಗ್ಲಿ, ಪೇಂಟಿಂಗ್ ಆಗ್ಲಿ, ಸ್ಕಲ್ಪ್ಚರ್ ಆಗ್ಲಿ, ನಾವು ಮಾಡೋಕ್ಕಿಂತ ಮುಂಚೆ ಒಂದು ಡ್ರಾಯಿಂಗ್ ಮಾಡ್ತೀವಿ. ಸೊ ದಿಸ್ ಈಸ್ ದಟ್ ಇನ್ಸ್ಟಾಲೇಷನ್ಸ್ ಡ್ರಾಯಿಂಗ್ ಐ ಕಾಲ್. ಸೊ ಇದ್ರ ಮೇನ್ಲಿ ನಾನು ಬೇರೆ ಬೇರೆ ಚೇರ್ ನ ಬೇರೆ ಬೇರೆ ಅಂದ್ರೆ ಈಗ ಒಂದೊಂದು ಪ್ರೊಫೆಷನ್ ಅಲ್ಲಿ ಒಂದೊಂದ್ ತರದ ಡಿಸೈನ್ ಅಲ್ಲಿ ಚೇರ್ಸ್ ಇರುತ್ತೆ. ಸೊ ಆ ಬೇರೆ 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 ಡಿಸೈನ್ ಅಲ್ಲಿ ಇರೋ ಚೇರ್ಸ್ ಗಳನ್ನ ನಾನು ಒಂದು ಕಡೆ ಇನ್ಸ್ಟಾಲೇಷನ್ ತರ ಮಾಡಿದ್ದೀನಿ. ಮೇನ್ಲಿ ಇಟ್ ಈಸ್ ಕಾಲ್ಡ್ ಎಸ್ ಡಿಸಾಲ್ವ್.
So whatever the position it may be, but at the end of the time, it has to go into the mud. ಹ್ಮ್ ಇದೊಂದು ಕ್ಯಾನ್ವಾಸ್ ವರ್ಕ್ ಸರ್, ಅಕ್ರಿಲಿಕ್ ಆನ್ ಕ್ಯಾನ್ವಾಸ್. ಅಕ್ರಿಲಿಕ್ ಆಯ್ತು, ಕ್ಯಾನ್ವಾಸ್ ಅಲ್ಲಿ ಮಾಡಿರೋದಾ ಇದು? ಇದು ಇನ್ಸ್ಟಾಲೇಷನ್ ವರ್ಕ್. ಸೊ ಆ ಇನ್ಸ್ಟಾಲೇಷನ್ ವರ್ಕ್ ಆದ್ಮೇಲೆ ಹೌ ಇಟ್ ಲುಕ್ಸ್ ಆನ್ ಕ್ಯಾನ್ವಾಸ್ ಅನ್ನೋ ತರ ಕ್ಯಾನ್ವಾಸ್ ಅಲ್ಲಿ ಮಾಡಿದ್ರೆ ಅದನ್ನ ಯಾವ ತರ ಚೆನ್ನಾಗಿದೆ, ಚೆನ್ನಾಗಿದೆ. ಕಲರ್ ಸ್ಕೀಮ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಇದು ಮಾಡೆಲ್ ಸ್ಟಡಿ ಸರ್. ಮಾಡೆಲ್ ಸ್ಟಡಿ ಮಾಡಿ ಲೇಟರ್ ನಾನು ಅದಕ್ಕೆ ಅದರ ಬ್ಯಾಕ್ ಗ್ರೌಂಡ್ ಎಲ್ಲ ಕಂಪ್ಲೀಟ್ ಚೇಂಜ್ ಮಾಡಿ ಕಾಲೇಜಲ್ಲಿ ಕ್ಲಾಸ್ ರೂಮ್ ಒಳಗಡೆ ಮಾಡೋ ವರ್ಕ್, ಆ ಬ್ಯಾಕ್ ಗ್ರೌಂಡ್ ಕಂಪ್ಲೀಟ್ಲಿ ಬೇರೆ 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 ಇದ್ರಲ್ಲಿ ಇರುತ್ತೆ. ಅದೇ ಕೆಲವೊಂದು ಸ್ಪೇಸ್ ತುಂಬಾ ಸ್ಕಲ್ಪ್ಚರ್ಸ್ ಅಥವಾ ಬೇರೆ ಏನಾದ್ರು ಒಂದಷ್ಟು ಥಿಂಗ್ಸ್ ಗಳಲ್ಲಿ ಇರುತ್ತೆ. ಸೊ ಅದನ್ನೆಲ್ಲ ಅಂದ್ರೆ ಅದನ್ನೆಲ್ಲ ಬಿಟ್ಟು ಬೇರೆ ಸ್ಪೇಸ್ ಅಲ್ಲಿ ಆ ಮಾಡೆಲ್ ಇದ್ದಾಗ ಹೇಗೆ ರಿಯಾಕ್ಟ್ ಆಗುತ್ತೆ ಅನ್ನೋದು. ಇದು ಅಕ್ರಿಲಿಕ್ ಇದೆ, ಇದ್ರಲ್ಲಿ ಮಿಕ್ಸ್ ಮೀಡಿಯಾ ಇದೆ ಸರ್. ಮಿಕ್ಸ್ ಮೀಡಿಯಾ ಇದು ಮೇಡಮ್. ಇದೊಂದು ಇನ್ಸ್ಟಾಲೇಷನ್ ವರ್ಕ್ ನ ಮ್ಯಾಕೆಟ್ ಸರ್. ಆ ಮ್ಯಾಕೆಟ್ ಮಾಡಿದ್ಮೇಲೆ ನಾವು ಇನ್ಸ್ಟಾಲೇಷನ್ ಅಥವಾ ಸ್ಕಲ್ಪ್ಚರ್ ಈ ತರ ಮಾಡ್ತೀವಿ. ಸೊ ಇದು ವ್ಯಾಕ್ಸ್ ಅಲ್ಲಿ ಮಾಡಿರೋ ವರ್ಕ್. ವ್ಯಾಕ್ಸ್ ಅಲ್ಲಿ ಮಾಡಿರೋದಾ? ಹಾ ಸರ್. ಇದು ಸ್ಟಿಲ್ ಲೈಫ್ ಸರ್. ಅಂದ್ರೆ ನಾರ್ಮಲಿ ನಮ್ಗೆ ಕಾಲೇಜಲ್ಲಿ ಇಂತಿಷ್ಟು ಟೈಮ್ ಅಂತ ಕೊಟ್ಟಿರ್ತಾರೆ, ಇಷ್ಟು ಟೈಮ್ ಅಲ್ಲಿ ಒಂದು ವರ್ಕ್ಸ್ ನ ಮುಗಿಸಿ ಅನ್ನೋದು. ಸೊ ನನ್ಗೆ ಮೈನ್ಲಿ ಅಲ್ಲಿ ಕ್ಲಾತ್ ನ ಸ್ಟಡಿ ಮಾಡ್ಬೇಕಿತ್ತು. ಸೊ ನಾನು ಇದು ಮಾಡಿರೋದು ಕಂಪ್ಲೀಟ್ ಚಾರ್ಕೋಲ್ ಅಲ್ಲಿ ಮಾಡಿರೋ ವರ್ಕ್. ಚಾರ್ಕೋಲ್ ಅಲ್ಲಿ ಕ್ಲಾತ್ ನ ಅದ್ರ ಮೂವ್ಮೆಂಟ್ ನ ಹೇಗೆ ವರ್ಕ್ ಮಾಡಬಹುದು ಅನ್ನೋದನ್ನ ಡೀಪ್ ಆಗಿ ಸ್ಟಡಿ ಮಾಡಕ್ ಹೋಗಿದ್ದೀನಿ. ಸೊ ಅಟ್ ದಟ್ ಕಂಪ್ಲೀಟ್ ಒಂದು ಏನ್ ಟೈಮಿಂಗ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ I tried to complete this much at that time. Still life, yeah, this is still life. Sculpture works. So ಇದು ನಿಮ್ಗೆ ಅಂದ್ರೆ I already said about chairs, right? ಅಂದ್ರೆ ಒಂದು ಯಾವುದೇ ಒಂದು ರಿಚ್ ಮೆಟೀರಿಯಲ್ ಅಥವಾ ರಿಚ್ನೆಸ್ ಅದು ಕ್ಷಣಿಕವಾಗಿರುತ್ತೆ. ಅದು ಯಾವಾಗ್ಲೂ ಪರ್ಮನೆಂಟ್ ಅಂತ ಇರಲ್ಲ. Whatever it may be, but at the end of the time we have to everyone has to go into the mud. So I tried to do that in this work. Oil pasted work, oil pasted on paper made. Still life works. ಇದೆಲ್ಲ ಪೆನ್ಸಿಲ್ ಸ್ಕೆಚಸ್. ಬೇರೆ ಬೇರೆ ಸ್ಪೇಸ್ ಅಲ್ಲಿ ತಗೊಂಡಿರೋ ಪೆನ್ಸಿಲ್ ಸ್ಕೆಚ್ ಒಂದು ಶೀಟ್ಸ್ ಅಲ್ಲಿ ತೋರಿಸಿದ್ರೆ ಹೇಗೆ ಆಗುತ್ತೆ. ಮೇ ಬಿ ವಿ ಕ್ಯಾನ್ ಗೆಟ್ ಕನೆಕ್ಷನ್ ಆರ್ ಮೇ ಬಿ ವಿ ಕ್ಯಾನ್ ಗೆಟ್ ಸ್ಟೋರೀಸ್ ಇನ್ ಒನ್ ಶೀಟ್. ಒಂದ್ ಶೀಟ್ ಅಲ್ಲಿ ಹಲವಾರು ಕಥೆಗಳನ್ನ ಹಲವಾರು ಪಾತ್ರಗಳನ್ನ ಒಟ್ಟಿಗೆ ಸೇರಿಸಿ ಒಂದು ಕಥೆಯನ್ನ ಮಾಡಬಹುದು ಅಂತ. ಜಾಮೆಟ್ರಿಕಲ್ ಶೇಪ್ಸ್ ನ ಒಂದು ಶೀಟ್ ಅಲ್ಲಿ ಅದನ್ನ ಹೇಗೆ ಕಂಪೋಸ್ ಮಾಡಬಹುದು, ಮತ್ತೆ ಆ ಶೀಟ್ ಅಲ್ಲಿ ಅದು ಹೇಗೆ ರಿಯಾಕ್ಟ್ ಆಗುತ್ತೆ, ಅಂದ್ರೆ ಅದಕ್ಕೊಂದು ಮೂವ್ಮೆಂಟ್ ಆಗ್ಲಿ ಅಥವಾ ಏನ್ ಮೀನಿಂಗ್ ಆಗಬಹುದು, ಅದು ಹೇಗೆ ನಮ್ ಕಂಪೋಸಿಷನ್ ವೈಸ್ ಹೇಗೆ ನಾವು ಸಾರ್ಟ್ ಔಟ್ ಮಾಡ್ಕೋಬಹುದು ಒಂದು ವಿಷಯ ಅನ್ನೋ ಟಾಸ್ಕ್ ಅಲ್ಲಿ ಈ ವರ್ಕ್ ನ ಮಾಡಿದ್ದಾರೆ. ಎಲ್ಲ ಕತ್ತಿ ಕಟ್ ಮಾಡಿ ಶೇಪ್ ಮಾಡಿರೋದು? ಇಲ್ಲ ಸರ್, ಇದು ಪೇಂಟ್ ಮಾಡಿರೋದು. ಇಂಕ್ ಆನ್ ಶೀಟ್ಸ್. ಸರ್, ಇದು ಸಾಯಿ ಚಂದನ ಅಂತ ಪೇಂಟಿಂಗ್ ಸ್ಟೂಡೆಂಟ್. ಅವಳ ವರ್ಕ್ಸ್ ಅವಳಿಗೆ ಮೇನ್ಲಿ ನಮ್ಮ ಬಾಡಿಯಲ್ಲಿರೋ ಮಸಲ್ಸ್ ಗಳು ಅದು ಹೇಗೆ ರಿಯಾಕ್ಟ್ ಆಗುತ್ತೆ, ಮತ್ತೆ ನಾವು ನಮ್ಗದು ಒಳಗಡೆಯಿಂದ ಒಂದು ಫೀಲ್ ಇರುತ್ತಲ್ಲ, ಒಂದ್ ಏನೋ ಇದು ಮಿಸ್ ಆಗಿಲ್ಲ ಒಂದ್ ಕಡೆ ನಮ್ ಕೈ ಕಾಲೇನಾದ್ರು ಎಲ್ಗೋ ತಗಲ್ತು ಅಂದಾಗ ಒಂದು ಪೇನ್ ಇರುತ್ತೆ. ಸೊ ಆ ಪೇನ್ ಅನ್ನ ಅವಳು ಕ್ಯಾನ್ವಸ್ ಅಲ್ಲಿ ತೋರ್ಸಕ್ಕೆ ಟ್ರೈ ಮಾಡ್ತಿದ್ದಾರೆ. ನೋಡಿದ ತಕ್ಷಣ ನಾವು ಅದನ್ನ ಮೆಮೊರೈಸ್ ಮಾಡಿದ್ರೆ ತಗ್ಲಿರೋ ಟೈಮ್ ಅಲ್ಲಿ ಯಾವ ತರ ಪೇನ್ ಆಗುತ್ತೆ ಅನ್ನೋದನ್ನ ಇದು ಹಂಗೆ ಹೇಳಿದ್ದಾರೆ. ಆ ಮಸಲ್ಸ್ ಹೆಂಗೆ ಆಗ ಮೂವ್ ಆಗುತ್ತೆ, ಮತ್ತೆ ನಾವ್ ಹೇಗೆ ಅದನ್ನ ಫೀಲ್ ಮಾಡ್ತೀವಿ. ಮೇನ್ಲಿ ಅವಳು ಬಾಡಿ ಇದ್ರಲ್ಲಿ ಹೇಗೆ ಅದು ಮಸಲ್ಸ್ ಗಳು ಹೇಗೆ ಮೂವ್ ಆಗ್ತಾ ಇರುತ್ತೆ ಅನ್ನೋ ತರದ್ದು ಒಂದಷ್ಟು ವರ್ಕ್ಸ್ ಮಾಡ್ತಾ ಇದ್ದಾರೆ. ಆ ಟೈಟ್ ದಾರ ಕಟ್ಟಿ ಹೇಳ್ಕೊಂಡಿದ್ದಾರೆ. ಹೇಳ್ದಾಗ ಅಲ್ಲೊಂದು ಪ್ರೆಷರ್ ಇರುತ್ತೆ. ಸೊ ಆ ಫೀಲಿಂಗ್
ಈ ತರ. ಸೊ ಅವಳು ಕಂಪ್ಲೀಟ್ಲಿ ಬಾಡಿ ಮೇಲೆ ಯಾವ ತರ ವರ್ಕ್ಸ್ ಆಗ್ಬಹುದು, ಅದ್ರಲ್ಲಿ ಯಾವ ತರ ಮಸಲ್ಸ್ ವರ್ಕ್ ಆಗುತ್ತೆ, ಈ ತರದೆಲ್ಲ ಒಂದಷ್ಟು ವರ್ಕ್ ಮಾಡ್ತೀವಿ. ಇದು ನಾರ್ಮಲಿ ಸರ್, ಈಗ ನಾವು ಯಾವಾಗಲೂ ಕೈನ ನೆಟ್ಗೆ ತೆಗಿತಾ ಇರ್ತೀರಲ್ಲ, ನೆಟ್ಗೆ ತೆಗಿಯೋದು ಈ ತರದ ಒಂದಷ್ಟು ಮಾಡ್ತಾ ಇರ್ತೀವಿ. ಸೊ ಅದನ್ನ ಕ್ಯಾಪ್ಚರ್ ಮಾಡೋದು, ಆ ಫೀಲ್ ನ ಇಫ್ ಒಬ್ಬ ವ್ಯೂವರ್ ಕೂಡ ಬಂದು ಹಿಂಗ್ ನೋಡಿದ್ರೆ ಅವ್ರು ಅದನ್ನ ಮೆಮೊರೈಸ್ ಮಾಡ್ಕೋಬಹುದು, ಅವ್ರಿಗೆ ಅದು ಫೀಲ್ ಆಗುತ್ತೆ ಆತರ. ಸೊ ನಾನು ಒಂದ್ ಕೇಳ್ತೀನಿ, ಕಾವಾದಲ್ಲಿ ಎಲ್ಲ ತರ ಕೋರ್ಸ್ ಮಾಡಿರ್ತೀರಾ, ಎಲ್ಲ ತರ ಬೇರೆ ಸಬ್ಜೆಕ್ಟ್ ಇರ್ತದೆ ನಿಮ್ಗೆ. ಇದು ಈ ತರದ ಪೇಂಟಿಂಗ್ ಗಳನ್ನ ಮಾಡಿದ್ರೆ ಏನು ಉಪಯೋಗ ಆಗುತ್ತೆ? ನಾವು ಒಂದು ಬೇರೆ ಬೇರೆ ಕಾಲೇಜಲ್ಲಿ ಬೇರೆ ಬೇರೆ ತರದ ಕಾನ್ಸೆಪ್ಟ್ ಗಳಿರ್ತದೆ ಅಥವಾ ಪ್ರಾಕ್ಟೀಸ್ ಇರ್ತದೆ. ಕಾವಾ ಕಾಲೇಜಲ್ಲಿ ಮೇನ್ಲಿ ಬಂದು ಈ ತರದ ಪ್ರಾಕ್ಟೀಸ್ ಗಳು ನಡೀತದೆ. ಬಟ್ ಹೊರಗಡೆ ಹೋದಾಗ ನಮ್ಗೆ ಈ ತರ ವರ್ಕ್ ಮಾಡೋದ್ರಿಂದ ಗ್ಯಾಲರಿ ಸ್ಪೇಸ್ ಅಲ್ಲೂ ಹೋಗ್ಬಹುದು. ಅಫ್ಕೋರ್ಸ್ ಎಲ್ಲಾ ಫೀಲ್ಡ್ ಅಲ್ಲೂ ಕೂಡ ನಾವು ಕಷ್ಟಪಟ್ಟು ನಾವು ಸಕ್ಸೀಡ್ ಆಗ್ಬೇಕು. ಸೊ ಅದು ಪೇಂಟಿಂಗ್, ಅದು ಈ ವಿಜುವಲ್ ಆರ್ಟ್ ಅಲ್ಲೂ ಕೂಡ ಹಂಗೆ. ನಾವ್ ಅದನ್ನ ಸುಲಭ ಅಂತ ಅನ್ಕೊಂಡ್ರೆ ನಾವ್ ಅಲ್ಲಿ ಫೇಲ್ ಆಗ್ತೀವಿ ಅಷ್ಟೇ. ಸೊ ಇಲ್ಲೂ ಅಷ್ಟೇ ಸೀರಿಯಸ್ ಆಗಿ ವರ್ಕ್ ಮಾಡ್ಬೇಕು. ಅದೆಲ್ಲ ಹಾಗಷ್ಟು ಸೀರಿಯಸ್ ಆಗಿ ನಾವು ವರ್ಕ್ ಮಾಡಿದ್ರೇನೆ ನಾವ್ ಅಲ್ಲಿ ಸಕ್ಸೀಡ್ ಆಗೋದು. ಸೊ ಅಲ್ಲಿ ಗ್ಯಾಲರಿ ಸ್ಪೇಸಸ್ ಇದೆ, ಹೊರಗಡೆ ಹೋದ್ರೆ ಕಮರ್ಷಿಯಲ್ ವರ್ಕ್ ಮಾಡೋರು ಇದಾರೆ, ಅಥವಾ ನಮ್ ವರ್ಕ್ಸ್ ಇಷ್ಟ ಪಟ್ಟವ್ರು ಅದನ್ನ ಸೇಲ್ ಮಾಡ್ತಾರೆ, ಸೇಲ್ ಆಗ್ಬಹುದು. ಈ ತರ ಪೇಂಟಿಂಗ್ ಸೇಲ್ ಆಗುತ್ತಾ? ಅದನ್ನ ಇಷ್ಟಪಡೋರು ತುಂಬಾ ಜನ, ಅದರ ಬಗ್ಗೆ ಅಭಿರುಚಿ ಇರ್ತಕ್ಕಂಥವ್ರು ತುಂಬಾ ಜನ ಇದ್ದಾರೆ. ಸೊ ಆಬ್ವಿಯಸ್ಲಿ ಆ ವರ್ಕ್ಸ್ ಕೊನೆಗೆ ಸೇಲ್ ಆಗುತ್ತೆ, ಎಲ್ಲೋ ಒಂದ್ ಕಡೆ ಅದನ್ನ ಇಷ್ಟಪಟ್ಟು ಅದನ್ನ ತಗೋತಾರೆ. ಸರ್ವೈವಿಂಗ್ ಆಪ್ಷನ್ ಎಲ್ಲ ಕಡೆ ಇದೆ ಸರ್. ಗ್ಯಾಲರಿ ಸ್ಪೇಸ್ ಅಂತ ಇರೋದು ಕೂಡ ಒಂದು ಆಪ್ಷನ್, ಅದು ಕೂಡ ಸರ್ವೈವಿಂಗ್. ಫೈನಲಿ ಅದು ಕೂಡ ಹಾಗೆ ವರ್ಕ್ ಆಗುವಂತದ್ದು. ಇದೆಲ್ಲ ಅವಳು ವರ್ಕ್ಸ್ ಸರ್. ಅವಳು ಅವ್ರ ಕಲೆ ನೋಡುವಂತ ದೃಷ್ಟಿ ಈ ತರ ಇದೆ. ಅದೇ ತರ ಕಲಾಕೃತಿನ ಬಾಡಿಲೇ ಈ ತರ ಮೂವ್ಮೆಂಟ್ ಗಳನ್ನ ಎಲ್ಲಿ ಮಾಡ್ಬೋದು ಅನ್ನೋದನ್ನ ಅವಳು ಈ ತರ ಕ್ಯಾಪ್ಚರ್ ತಗೊಂಡು ಎಲ್ಲ ಅನಾಟಮಿ ತರ ಕಷ್ಟ ಇದೆ ಮಾಡೋದು, ಸುಲಭ ಅಲ್ಲ. ಹ್ಯೂಮನ್ ಅನಾಟಮಿ ಕಲ್ತ್ಕೋಬೇಕು, ಅದೇ ಸ್ಟಡಿ ಮಾಡಿ ಬರೀಬೇಕು. ಆತರ ಒಂದಷ್ಟು ವರ್ಕ್ ಮಾಡಿ ಕೊನೆಗೆ ಅದು ಹಂಗೆ ನಾವು ಆಕ್ಚುಲಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಾವು ಸರ್ಚ್ ಮಾಡ್ತಾ ಹೋಗ್ತೀವಿ, ನಾವು ಏನನ್ನ ಯೋಚನೆ ಮಾಡ್ತಿದ್ದೀವಿ, ನಮ್ಮ ಜರ್ನಿ ಯಾವ ತರ ಇದೆ ಅನ್ನೋದನ್ನ ನಾವು ಹೀಗೆ ಪ್ರಾಕ್ಟೀಸ್ ಮಾಡ್ತಾನೆ ನಮ್ಗೆ ಆ ಜರ್ನಿ ಸಿಗುತ್ತೆ. ಇದೊಂದು ಸ್ಟಾಪ್ ಮೋಷನ್ ವರ್ಕ್. ಸೊ ಅವಳಿಗೆ ನಾವು ಸೆಕೆಂಡ್ ಇದ್ರಲ್ಲಿ ವರ್ಕ್ಸ್ ಇದನ್ನ ಸ್ಟಾಪ್ ಮೋಷನ್ ಕ್ಯಾಪ್ಚರ್ ಮಾಡ್ಕೊಂಡು, ಫೋಟೋಸ್ ಕ್ಯಾಪ್ಚರ್ ಮಾಡ್ಕೊಂಡು ಇದನ್ನ ವರ್ಕ್ ಮಾಡಿದ್ದಾರೆ. ಆಕ್ಚುಲಿ ಅಲ್ಲೊಂದು ಸ್ಕ್ಯಾನ್ ಇದೆ, ಆ ಸ್ಕ್ಯಾನ್ ಕೋಡ್ ನ ಸ್ಕ್ಯಾನ್ ಮಾಡ್ಕೊಂಡ್ರೆ ನಮ್ಗೆ ಕಂಪ್ಲೀಟ್ ವಿಡಿಯೋ ಕಾಣಿಸುತ್ತೆ. ಕಂಪ್ಲೀಟ್ ನೆಟ್ಗೆ ಇರೋ ತರ ಕಾನ್ಸೆಪ್ಟ್. ಕೈಯಲ್ಲಿ ನಾವು ನೆಟ್ಗೆ ತೆಗಿತಾ ಹೋಗ್ಬೇಕು. ಸೊ ಆ ತರದ್ ಮಾಡಿರೋ ಸ್ಟಾಪ್ ಮೋಷನ್. ವಾಟರ್ ಕಲರ್ ಇದು, ವಾಟರ್ ಕಲರ್ ಆನ್ ಶೀಟ್ಸ್. ವಿಜಯನಗರ ಇರತಕ್ಕಂಥ ಲಕ್ಷ್ಮೀ ಸ್ವಾಮಿ. ಸೊ ಇವನು ಮೇನ್ಲಿ ಈ ಜಾಗದಿಂದಾನೇ ಬಂದ, ಹಂಪಿ ನೇಟಿವ್ ಇರೋದಂಗ ಹಂಪಿ. ಸೊ ಅದ್ರ ಜೊತೆ ಟ್ರೆಡಿಷನಲ್ ಕಲ್ತ್ಕೊಂಡ್ ಬಂದಿರೋ ಹುಡುಗ ಸ್ಟೂಡೆಂಟ್. ಸೊ ಅವನ ವರ್ಕ್ಸ್ ಆಲ್ಮೋಸ್ಟ್ ರಿಲೇಟೆಡ್ ಟು ಟ್ರೆಡಿಷನಲ್. ಅದ್ರ ಜೊತೆಗೆ ಇಲ್ಲಿ ಕಾವಾಗ್ ಬಂದ ಮೇಲೆ ಅದು ಹೇಗೆ ಚೇಂಜ್ ಆಯ್ತು ಒನ್ ಬೈ ಒನ್. ಕಾವಾದಲ್ಲಿರೋ ಪ್ರಾಕ್ಟೀಸ್ ಅದ್ರ ಜೊತೆ ಆಲ್ರೆಡಿ ತನಗೆ ಗೊತ್ತಿರೋ ಟ್ರೆಡಿಷನಲ್ ವರ್ಕ್ ನ ಅವನು ಒಟ್ಟಿಗೆ ಬ್ಲೆಂಡ್ ಮಿಕ್ಸ್ ಮಾಡಿ ಅವರು ಕಲಾಕೃತಿ ಮಾಡ್ತಾ ಇದ್ದಾರೆ.
ವರ್ಕ್ ಮಾಡಿರೋದು ಬ್ಲಾಕ್. ಇದೇನ್ ಕಾನ್ಸೆಪ್ಟ್ ಇದು ಕರುಣ ಇದು ಮನುಷ್ಯ ತಲೆಯಲ್ಲಿ ಮಾತ್ರ ಪಕ್ಷಿ ತರ ಇದೆ, ಬಾಡಿ ಎಲ್ಲ ಮನುಷ್ಯನ ತರ, ಕಾಲೆಲ್ಲ ಪಕ್ಷಿ ತರ ಇದೆ. ಅವನ್ನೇ ಒಂದು ಕ್ಯಾರೆಕ್ಟರ್ ಅನ್ನೋ ತರ, ಅಂದ್ರೆ ಅವನದೊಂದು ಫೇಶಿಯಲ್ ಕ್ಯಾರೆಕ್ಟರೈಸೇಷನ್ ಅನ್ನೋ ತರ ಥಿಂಕ್ ಮಾಡ್ತಿದ್ದಾನೆ. ಅದ್ರ ಜೊತೆ ಒಂದು ಗ್ರೀಕ್ ಗಾಡೆಸ್ ನ ಒಂದು ಇಮೇಜಸ್. ಸೊ ಅವನ ಟ್ರೆಡಿಷನಲ್ ವರ್ಕ್ ಏನಿದೆ, ಟ್ರೆಡಿಷನಲ್ ಪೇಂಟಿಂಗ್ ಕಲ್ಚರ್ ಅಲ್ಲಿ ಅದನ್ನ ಮತ್ತೆ ಅವನ ಥಾಟ್ ಏನಿದೆ, ಅದು ಅವನ ಕ್ಯಾರೆಕ್ಟರ್ ಏನಿದೆ, ಅದನ್ನ ಅವನು ಎರಡನ್ನ ಬ್ಲೆಂಡ್ ಮಾಡ್ಕೊಂಡು ವರ್ಕ್ ಮಾಡ್ತಾ ಇದ್ದಾನೆ. ಸ್ಕಲ್ಪ್ಚರ್ ವರ್ಕ್. ಸೊ ಅದೇ ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ ನ ಎರಡು ಮೀಡಿಯಾನ ಒಟ್ಟಿಗೆ ಅದು ಬ್ಲೆಂಡ್ ಮಾಡ್ಕೊಂಡು, ಇದು ಆಕ್ಚುಲಿ ಕೆಳಗಡೆ ಇರೋದು ಸ್ಟೋನ್ ವರ್ಕ್, ಮೇಲೆ ಇರೋದು ಟೆರಕೋಟಾ ವರ್ಕ್. ಸೊ ಅದನ್ನ ಎರಡನ್ನ ಒಟ್ಟಿಗೆ. ಸ್ಕಲ್ಪ್ಚರ್ ಇದು? ಹಾ, ಇಟ್ಸ್ ಸ್ಕಲ್ಪ್ಚರ್. ಇದು ಮಡ್ಡಿ ಹತ್ರ ಕಾಣ್ತದೆ. ಹಾ, ಇದು ಟೆರಕೋಟಾ ವರ್ಕ್, ಆಮೇಲೆ ಬೇಕ್ ಮಾಡಿರೋದು. ಸೊ ಆಬ್ವಿಯಸ್ಲಿ ಅದು ಆ ಕಲರ್ ಒಟ್ಟಲ್ಲಿ 3 ಮೀಡಿಯಾ ಮಿಕ್ಸ್ ಮಾಡಿದ್ದಾರೆ. ಒಂದು ಟ್ರೆಡಿಷನಲ್ ಆರ್ಟ್, ಇನ್ನೊಂದು ಆರ್ಟ್, ಮತ್ತೆ ಇದು ಸ್ಕಲ್ಪ್ಚರ್ ಸಂಭವಿಟ್ಟಂಗೆ. ಹಾ, ಮೇನ್ಲಿ ಮೀಡಿಯಾ ವೈಸ್ ಸ್ಟೋನ್ ಮತ್ತೆ ಟೆರಕೋಟಾ ಇರೋದು, ಬಟ್ ಟ್ರೆಡಿಷನಲ್ ಮತ್ತೆ ಪ್ರೆಸೆಂಟ್ ಇದನ್ನ ಬ್ಲೆಂಡ್ ಮಾಡ್ಕೊಂಡು ವರ್ಕ್ ಮಾಡಿದ್ದಾನೆ. ಇದೆಲ್ಲ ಸ್ಟಾರ್ಟಿಂಗ್ ಮಾಡಿರೋ ವರ್ಕ್ಸ್, ಅಂದ್ರೆ ಈ ಜರ್ನಿ ಹೋಗೋ ಮುಂಚಿತವಾಗಿ ಮಾಡಿರೋ ಪೆನ್ಸಿಲ್ ಡ್ರಾಯಿಂಗ್ಸ್. ಆಕ್ಚುಲಿ ಪೆನ್ಸಿಲ್ ಮಾಡಿದ್ದಾನೆ, ಪ್ಲಸ್ ಅದ್ರ ಜೊತೆ ಪೆನ್, ನಾರ್ಮಲ್ ಪೆನ್ ಇಟ್ಕೊಂಡು ವರ್ಕ್ ಮಾಡಿದ್ದಾನೆ. ಮಿಕ್ಸ್ ಮೀಡಿಯಾ. ಅವ್ನ ವರ್ಕ್ಸ್ ಆಲ್ಮೋಸ್ಟ್ ಎಲ್ಲ ಸೀರೀಸ್ ಅನ್ನೋ ತರ, ಏನ್ ವರ್ಕ್ ಮಾಡಿದ್ದಾನೆ ಸೀರೀಸ್ ಆಫ್ ವರ್ಕ್ ಅನ್ನೋ ತರ ಇರೋದು. ಸೊ ಅದೇ ಈ ಟ್ರೆಡಿಷನಲ್, ಅದ್ರ ಜೊತೆಗೆ ಅವನು ಈ ಕ್ಯಾರೆಕ್ಟರ್ ಇದನ್ನ ಬ್ಲೆಂಡ್ ಮಾಡ್ಕೊಂಡು ವರ್ಕ್ ಮಾಡಿರೋದು. ಇದ್ರಲ್ಲೆಲ್ಲ ಕರೆಕ್ಟ್ ಆಗಿ ಅದು ಡೀಟೇಲ್ ಆಗಿ ಒಂಚೂರು ಪಾರ್ಟ್ ಆಗಿದೆ ವರ್ಕ್ಸ್ ಅಲ್ಲಿ. ಇದು ರಿಲೀಫ್ ವರ್ಕ್. ಸ್ಟೋನ್ ಅಲ್ಲಿ ಮಾಡಿದ್ರು. ಕಾಲಭೈರವ ಸ್ಟೋನ್ ಅಲ್ಲ, ಆಕ್ಚುಲಿ ಫೈಬರ್ ವರ್ಕ್. ಇದು ಫೈಬರ್ ಗ್ಲಾಸ್ ಮಾಡಿ ಅದ್ರ ಮೇಲೆ ಬೀಡ್ಸ್ ಗಳನ್ನ ಹಂಚ್ಕೊಂಡಿದ್ದಾರೆ. ಹೈಲೈಟ್ ನ ಕಲರ್ ಕೊಟ್ಟಿದ್ದಾರೆ. ಹಾ, ಹೌದು. ಟೆರಕೋಟಾ ವರ್ಕ್. ಅದೇ ಕ್ಯಾರೆಕ್ಟರ್ ಅದನ್ನ ಹೈ ರಿಲೀಫ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಪೇಂಟಿಂಗ್ ಮಾಡಿದನ್ನ ಇಲ್ಲಿ ಸ್ಕಲ್ಪ್ಚರ್ ಅಲ್ಲಿ ಮಾಡಿದ್ದಾರೆ. ಅವ್ರವ್ರ ಅಭಿರುಚಿ ಹಂಗಿರುತ್ತೆ, ಹಂಗೆ ವರ್ಕು ಇರುತ್ತೆ, ಹಂಗೆ ಚೆನ್ನಾಗಿ ವರ್ಕ್ ಚೆನ್ನಾಗಿದೆ. ಇದು ಅವನದೇ ವರ್ಕ್, ಗ್ರಾಫಿಕ್ಸ್ ವರ್ಕ್. ಇದು ಪ್ರಿಂಟ್ ಮೇಕಿಂಗ್, ಅಂದ್ರೆ ಇದ್ರಲ್ಲಿ ಮಾಡಿರೋದು, ಅದು ವುಡ್ ಕಟ್ ಅಲ್ಲಿ ಮಾಡಿರೋ ವರ್ಕ್. ಇದು ಕೂಡ ವುಡ್ ಕಟ್ ಅಲ್ಲಿ ಪ್ರಿಂಟ್.
ಇದೆಲ್ಲ ಪೆನ್ಸಿಲ್ ಸ್ಕೆಚಸ್, ಲ್ಯಾಂಡ್ಸ್ಕೇಪ್. ಇದು ವೈಭವ್ ನಾಗ್ ಅಂತ ಒಬ್ಬ ಸ್ಕಲ್ಪ್ಚರ್ ಸ್ಟೂಡೆಂಟ್, ಅವನದು ಲ್ಯಾಂಡ್ಸ್ಕೇಪ್ ವರ್ಕ್ಸ್. ಇದು ಪೆನ್ಸಿಲ್ ಆನ್ ಪೇಪರ್. ಲೀಫ್ ಹೊರಗಡೆ ಕಟ್ ಮಾಡಿ ಹೊರಗಡೆ ಕೂರಿಸಿದಾರಲ್ಲ ಹಂಗೆ. ಯಾವುದು ಅದು ಮೌಂಟ್ ಮಾಡಿರೋದು. ಇಲ್ಲಿ ಆ ವರ್ಕ್ ಅದಷ್ಟು, ಅದು ಕಂಪ್ಲೀಟ್ಲಿ ಲೀಫ್ ವರ್ಕ್. ಲೀಫ್ ನ ಪೆನ್ಸಿಲ್ ಅಲ್ಲಿ ಮಾಡುವ ಡೀಟೇಲ್. ವಾಟರ್ ಕಲರ್ ಆನ್ ಶೀಟ್ಸ್. ಇದು ಕೂಡ ವಾಟರ್ ಕಲರ್ ಆನ್ ಪೇಪರ್. ಇದು ಫೈಬರ್ ಗ್ಲಾಸ್ ವರ್ಕ್. ನಾರ್ಮಲಿ ಟೆರಕೋಟಾ ವರ್ಕ್ ಮಾಡ್ಬಿಟ್ಟು ಅದನ್ನ ಆಮೇಲೆ ಕಾಸ್ಟಿಂಗ್ ಮಾಡಿ ಮೌಲ್ಡ್ ಮಾಡಿ ಇಟ್ಟಿರೋ. ಸ್ಟೋನ್ ವರ್ಕ್ಸ್. ಇದು ಬಡಪದ ಕಲ್ಲ. ಇದು ಅದೇ ಬಡಪದ ಕಲ್ಲ. ಇದು ಸೋಪ್ ಸ್ಟೋನ್ ಅಂತ ಇರುತ್ತೆ ಸರ್. ನಾರ್ಮಲಿ ತುಂಬಾ ಸಾಫ್ಟ್ ಆಗಿರುತ್ತೆ. ಅವನ ಕ್ಯಾರೆಕ್ಟರ್ ಡಿಫೈನ್ ಮಾಡಿ ಜೊತೆ ಟ್ರೆಡಿಷನಲ್ ಬ್ಲೆಂಡ್ ಮಾಡಿ. ಫೈಬರ್ ಗ್ಲಾಸ್ ಪೋಲ್ಟ್ರಿ. ಇದೊಂದು ಟೆರಕೋಟಾ ವರ್ಕ್ ಸರ್. ಏನು ಕಲಾಕೃತಿ? ಇದೊಂದು ಡ್ರೀಮಿಂಗ್ ಬೇಬಿ ಅನ್ನೋ ತರ. graphics culture student. You mainly animals ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ನೇಚರಲ್ಲಿ animals ಹೇಗೆ ಅದ್ರ ಹೇಗೆ ಸರ್ವೈವ್ ಆಗ್ತಾ ಇದ್ದಾರೆ, ಏನಾಗ್ತಾ ಇದ್ದಾರೆ. ನಾವು ನಾರ್ಮಲಿ ಹ್ಯೂಮನ್ ಆಗ್ತಿರೋ ಸಫರಿಂಗ್ಸ್ ನಾವು ನೋಡ್ತಾ ಇದೀವಿ. ಬಟ್ ನಮ್ಮ ಸಫರಿಂಗ್ಸ್ ಬಿಟ್ಟು ಬೇರೆದು ಒಂದಷ್ಟು ಸಫರ್ಗಳಿದಾವೆ, which we won't concern, which we won't bother about ಅಂತ. So all practice ಈ ತರದ ವರ್ಕ್ಸ್ ಅಲ್ಲಿ ಹೋಗ್ತಾ ಇದೆ. ಇದು ಗ್ಲಾಸ್ ಮೆಟಲ್ ಶೀಟ್ ಅಲ್ಲಿ ಮಾಡಿರೋ ವರ್ಕ್, ಮೆಟಲ್ ಎಂಬೋಸಿಂಗ್ ವರ್ಕ್. ಇದು ನಾರ್ಮಲಿ ಸರ್ ಅವರು ಎನಿಮಲ್ ಒಂದು ಎನಿಮಲ್ಗೆ ಅದ್ರ ಪೇರೆಂಟ್ ಹುಡ್ ಏನಿರುತ್ತೆ, ಸೇಫ್ಟಿ ಗಾರ್ಡ್ ಏನಿರುತ್ತೆ, ಆ ತರದ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ವರ್ಕ್ ಮಾಡಿದ್ದಾರೆ. ಅದ್ರ ಮೇಲ್ಗಡೆ
ತನ್ನ ಹಿರಿಯರ ಸೇಫ್ಟಿ ಅಂದ್ರೆ ತನ್ನ ಹಿರಿಯರ ಸ್ಕಲ್ ಹೇಗೆ ಸೇಫ್ ಆಗಿರುತ್ತೆ ಅನ್ನೋಂಥದ್ದು ಒಂದು ಕಾನ್ಸೆಪ್ಟ್ ಅಲ್ಲಿ ಈ ವರ್ಕ್ ನ ಮಾಡಿದ್ದಾರೆ. ಇದು ಹ್ಯೂಮನ್ ಎಮಂಗ್ ಆಲ್ ಅನ್ನೋದ್ರ ಒಂದು ವರ್ಕ್. ನಾರ್ಮಲಿ ಅಂದ್ರೆ ನಮ್ಮನ್ನ ನಾವು ಬೇರೆನೆ ಒಂದು ಸಪರೇಟ್ ಅನ್ನೋ ತರ ಅನ್ಕೋತೀವಿ. ಹ್ಯೂಮನ್ ಅನ್ನೋದು ಸಪರೇಟ್ ಮತ್ತೆ ಬಾಕಿ ಅನಿಮಲ್ಸ್ ಎಲ್ಲ ಸಪರೇಟ್ ಅಂತ ಹೆಂಗ್ ಅನ್ಕೋತೀವಿ, ಅದು ಇರಬಾರ್ದು, ಆ ಬಾರ್ಡರ್ ಇರಬಾರ್ದು. ಸೊ ಹ್ಯೂಮನ್ ಇಸ್ ಎಮಂಗ್ ಆಲ್ ಆಫ್ ದ ಅದರ್ ಅನಿಮಲ್ಸ್ ಅನ್ನೋ ತರ ಅವಳು ಈ ವರ್ಕ್ ಅಲ್ಲಿ ಮಾಡಿದ್ದಾರೆ. ಎಲ್ಲಾ ಅನಿಮಲ್ಸ್ ಗಳ ಫುಟ್ ಪ್ರಿಂಟ್ ಹಾಕಿದೆ. ನೀವು ಹೇಳ್ದಾಗ ಗೊತ್ತಾಯ್ತು ನನಗೆ, ಪ್ರಿಂಟ್ ಅಂತ ಗೊತ್ತೇ ಇಲ್ಲ ನನಗೆ, ಇವಾಗ ಮೇಲೆ ಗೊತ್ತಾಗಿತ್ತು ನನಗೆ. ಇದು ಸರ್ ಒಂದು ಜಕ್ಕೂರ್ ಲೇಕ್ ಅಂತ ಒಂದು ಕೆರೆ ಇದೆ. ಜಕ್ಕೂರ್ ಕೆರೆ ಇಲ್ಲಿ ಬೆಂಗಳೂರಲ್ಲಿ ಇರುವಂತ. ಸೊ ಅಲ್ಲಿ ಹೋಗಿದ್ವು ಒಂದು ಟೈಮ್. ಮತ್ತೆ ಅಲ್ಲಿ ಏನೇನು ಅಬ್ಸರ್ವ್ ಮಾಡಿದಾಳೆ ಅದನ್ನ ಒಂದು ಶೀಟ್ ಅಲ್ಲಿ ಅಂದ್ರೆ ಬೇರೆ ಬೇರೆ ಬರ್ಡ್ಸ್ ಆಗ್ಲಿ ಅದನ್ನೆಲ್ಲ ಅಲ್ಲಿ ಕ್ಯಾಪ್ಚರ್ ಮಾಡೋಕೆ ಟ್ರೈ ಮಾಡಿದ್ದಾರೆ. ಒಂಥರ ಬರ್ಡ್ ಸ್ಯಾಂಕ್ಚುರಿ ತರ ಅಲ್ಲಿ ಯಾವ ಪಕ್ಷಿಗಳು ಯಾವ ತರ ಆಕ್ಟಿವಿಟೀಸ್ ಮಾಡ್ತಾ ಇರ್ತವೆ ಅದನ್ನ ಇಲ್ಲಿ. ಅದ್ರ ಜೊತೆ ಆಕ್ಚುಲಿ ಅವಳು ಅಲ್ಲಿ ಒಂದು ಸೀಡ್ಸ್ ಸಿಕ್ಕಿತ್ತು, ಒಂದು ಬ್ರೌನ್ ಕಲರ್ ಆರೆಂಜ್ ಕಲರ್ ಸೀಡ್. ಸೊ ಅದನ್ನ ಅವಳು ಆ ಕಲರ್ ನ ಅದರಿಂದಾನೆ ಗ್ರೈಂಡ್ ಮಾಡ್ಕೊಂಡು ತಗೊಂಡು ಅದನ್ನ ಇಲ್ಲಿ ಆಡ್ ಮಾಡಿದ್ದಾಳೆ. ನ್ಯಾಚುರಲ್ ಆಗಿ ಬರ್ತದೆ ಕಲರ್, ನ್ಯಾಚುರಲ್ ಕಲರ್ಸ್ ತಗೊಂಡು ಮಾಡೋದು ಇಂಟೆನ್ಷನ್ ಆಗಿದೆ. ಅಂದ್ರೆ ಇದು ಇಂಟರಾಕ್ಟಿವ್ ವರ್ಕ್. ಹೆಂಗೆ ಅಂತಂದ್ರೆ ಅವಳಿಲ್ಲಿ ಒಂದಷ್ಟು ಬರ್ಡ್ಸ್ ಗಳನ್ನ ಮಾಡಿದ್ದಾರೆ. ಅಂದ್ರೆ ಅಟ್ ಪ್ರೆಸೆಂಟ್ ವಾಟ್ಸ್ ಹ್ಯಾಪನಿಂಗ್ ಟು ದ ಬರ್ಡ್ಸ್ ಅನ್ನೋ ತರ ಎಷ್ಟೋ ಬರ್ಡ್ ಗಳು ತುಂಬಾ ಸಫರ್ ಆಗ್ತಾ ಇದಾವೆ. ಅದಕ್ಕೆ ಹೇಗೋ ತುಂಬಾ ನೋವಾಗ್ತಾ ಇದಾವೆ. ಬಟ್ ಈ ಹೆಂಗೆ ಅಂತಂದ್ರೆ ಈ ಒರಿಗಾಮಿ ಬರ್ಡ್ಸ್ ನ ಮಾಡಿ ಒಂದಷ್ಟನ್ನ ಆ ಡ್ಯಾಮೇಜ್ಡ್ ಪ್ಲೇಸಸ್ ನ ತೋರ್ಸೋಕೋಸ್ಕರ ಈ ತರ ಅದನ್ನ ಬರ್ನ್ ಮಾಡಿದ್ದಾರೆ. ಇದು ಇಂಟರಾಕ್ಟಿವ್ ಯಾವ ತರ ಅಂತಂದ್ರೆ ಯಾರು ವ್ಯೂವರ್ಸ್ ಬರ್ತಾರೆ ಅವ್ರು ಬಂದು ಅಲ್ಲಿ ಒಂದಷ್ಟು ಅವಳು ಆಕ್ಚುಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ಇಫ್ ವಿ ವಾಂಟ್ ವಿ ಕ್ಯಾನ್ ಡೂ ದ ಒರಿಗಾಮಿ ಬರ್ಡ್ಸ್ ಅಂಡ್ ಆಡ್ ಹಿಯರ್ ಅನ್ನೋ ತರ. ಸೊ ಎಷ್ಟು ಡ್ಯಾಮೇಜ್ ಬರ್ಡ್ ಗಳಿದಾವೆ, ನಾವ್ ಯಾವಾಗ ವ್ಯೂವರ್ಸ್ ಬಂದು ಅಲ್ಲಿ ಒಂದು ಒರಿಗಾಮಿ ಬರ್ಡ್ ನ ಮಾಡಿ ಇಲ್ಲಿಗೆ ಯಾವಾಗ ಆಡ್ ಮಾಡ್ತೀವಿ ಅದು ಅಲ್ಲಿ ಬರ್ಡ್ ಗಳು ಆಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಜಾಸ್ತಿ ಆಗ್ತಾ ಹೋದಂಗೆ ಈ ಡ್ಯಾಮೇಜ್ ಬರ್ಡ್ ಏನಿದೆ ಅದು ಕಮ್ಮಿ ಆಗ್ತವೆ. ವ್ಯೂವರ್ಸ್ ಬಂದ್ ಹಾಕಿರೋ ಬರ್ಡ್ಸ್ ಗಳು ಒಂದು ಹೆಲ್ದಿ ಆಗಿರೋ ಒಂದು ಒರಿಗಾಮಿ ಬರ್ಡ್ಸ್ ಗಳು, ಸೊ ಅದು ಜಾಸ್ತಿ ಆಗ್ತಾ ಹೋಗ್ತವೆ. ಸೊ ಇಟ್ ಇಸ್ ಸಮಥಿಂಗ್ ಲೈಕ್ ನಾವು ಹೆಲ್ಪ್ ಮಾಡ್ತೀವಿ ಅನ್ನೋ ಒಂದು ಕೋಟ್ ಅಲ್ಲಿ ನಾವು ಅದಕ್ಕೆ ಸಪೋರ್ಟಿವ್ ಆಗಿರ್ತೀವಿ ಅನ್ನೋ ಒಂದು ಕೋಟ್ ಅಲ್ಲಿ ಈ ಇಂಟರಾಕ್ಟಿವ್ ವರ್ಕ್ ವರ್ಕ್ ಆಗ್ತಾ ಇರುತ್ತೆ. ತೋರಿಸಿದ್ದಾರೆ. ಒಂದಷ್ಟು ಬರ್ನ್ ಆಗಿದಾವೆ, ಇನ್ನೊಂದಷ್ಟು ಚೆನ್ನಾಗಿರೋ ಬರ್ಡ್ಸ್ ಗಳಿದಾವೆ. ಸೊ ಎಷ್ಟು ಒರಿಗಾಮಿ ಬರ್ಡ್ಸ್ ಚೆನ್ನಾಗಿರೋದು ಆಡ್ ಆಗ್ತಾ ಹೋಗುತ್ತೆ, ಇದೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಯಾವ್ದು ಬರ್ನ್ ಆಗಿದೆ, ಯಾವ್ದು ಡ್ಯಾಮೇಜ್ಡ್ ಆಗಿದೆ. ಸೊ ಈ ತರ ಈ ಇಂಟರಾಕ್ಟಿವ್ ವರ್ಕ್ ಆಗುತ್ತೆ. ಸೊ ಇದೊಂದು ವೇಲ್ ಫಾಲ್ ಅಂತ ಒಂದು ವರ್ಕ್. ನಾರ್ಮಲಿ ಒಂದು ವೇಲ್ ಆಲ್ಮೋಸ್ಟ್ ಒಂದು 70 years ಬದುಕುತ್ತೆ. ಹಾಗೆ ಒಂದು 70 years ಅದು ಡಿಕಂಪೋಸ್ ಆಗುತ್ತೆ. ಅಷ್ಟು ಟೈಮ್ ಬೇಕು, ಬಿಕಾಸ್ ಅದು ತುಂಬಾ ದೊಡ್ಡ ಬಾಡಿ ಆಗಿರುತ್ತೆ. ಪ್ಲಸ್ ಒಂದು ವೇಲ್ ಸತ್ ಹೋಗೋ ಟೈಮ್ ಅಲ್ಲಿ ಬೇರೆ ಎಲ್ಲ ಅಲ್ಲಿರೋ ಇಡೀ ಸಮುದ್ರಕ್ಕೆ ಎಲ್ಲ ಇದೆ, ಫಿಶಸ್ ಆಗ್ಲಿ ಬೇರೆ ಬೇರೆ ಕ್ರೀಚರ್ಸ್ ಏನಿದೆ ಎಲ್ಲದಕ್ಕೂ ಅದೊಂದು ಫುಡ್ ಆಗಿರುತ್ತೆ. ಸೊ ಒಂದು ವೇಲ್ ಸತ್ರೆ ಹಲವಾರು ಪ್ರಾಣಿಗಳಿಗೆ, ಅದ್ರ ಒಳಗಡೆ ಇರೋ ಹಲವಾರು ಕ್ರೀಚರ್ಸ್ ಗಳಿಗೆ ಅದೊಂದು ಫುಡ್ ಅನ್ನೋ ತರ 70 years ಬೇಕಾಗುತ್ತೆ ಒಂದು ವೇಲ್ ಡಿಕಂಪೋಸ್ ಆಗುತ್ತೆ. ಸೊ ಆ 70 years ನ ಏನ್ ತೋರಿಸ್ಬೇಕು ಅದನ್ನ ಅವ್ರಿಗೆ ಒಂದು ಹೋಲ್ ವರ್ಕ್ ಅಲ್ಲಿ ತೋರಿಸಿದ್ದಾರೆ. ಫಸ್ಟ್ ಫಿಶಸ್ ಬರುತ್ತೆ,
ಲೇಟರ್ ಆನ್ ಒಂದಷ್ಟು ಬೇರೆ ಕ್ರೀಚರ್ಸ್ಗಳು, ಇನ್ನೊಂದಷ್ಟು ಒಂದು ಮೊಲಾಸಸ್ಗಳು, ಈ ತರದೊಂದಷ್ಟು ಅದನ್ನ ಹಿಂಗೆ ಯೂಸ್ ಮಾಡ್ಕೊಳುತ್ತೆ ಅನ್ನೋದನ್ನ ಅವಳು ಒಂದು ವೇಲ್ ವರ್ಕ್ ಅಲ್ಲಿ ತೋರಿಸಿದಾರೆ. 100 years or 70 years ನ ಒಂದು ಒಂದ್ ವೇಸ್ ಹತ್ರ ಎಷ್ಟು ಪ್ರಾಣಿಗಳಿಗೆ ಫುಡ್ ಹಾಕಿ ಸೂಟ್ ಸಿಗುತ್ತೆ ಅಂತ ತೋರಿಸಿದ್ದಾರೆ. ಒಂದ್ ದೊಡ್ಡ ಶಿಪ್ ಅಷ್ಟೇ ಇದು ಸೈಜಲ್ಲಿ ಇರ್ತದೆ ಇದು. ಹೌದು ಸರ್. ಇದು ಜ್ಯೋತಿಕಾದು ಫಸ್ಟ್ ವರ್ಕ್ಸ್ ಗಳು. ಫಸ್ಟ್ ಅವಳು ಆಕ್ಚುಲಿ ಸ್ಕೆಲಿಟನ್ ನ ಜಾಸ್ತಿ ಸ್ಟಡಿ ಮಾಡ್ತಾ ಇದ್ರು. ಬೈಂಡಿಂಗ್ ವೈಸ್ ನ ಯೂಸ್ ಮಾಡ್ಕೊಂಡು ಅದ್ರ ಮೂಲಕ ತುಂಬಾ ಎನಿಮಲ್ಸ್ ಗಳ ಸ್ಕೆಲಿಟನ್ ನ ಹೇಗೆ, ಅದ್ರ ಅನಾಟಮಿನ ಹೇಗೆ ವರ್ಕ್ ಮಾಡಬಹುದು ಅನ್ನೋದನ್ನ ಫಸ್ಟ್ ಒಂದಷ್ಟು ವರ್ಕ್ ಮಾಡ್ತಾ ಇದ್ರು. ಇದು ಯಾವಾಗ ಈ ತರ ಒಂದಷ್ಟು ವರ್ಕ್ ಮಾಡಿದಾಗ್ಲೇ ಅವಳ ಜರ್ನಿ ಶುರುವಾಗಿದೆ. ಅಂದ್ರೆ ಅವಳು ಏನು ಸಾರ್ಟ್ ಔಟ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾಳೆ, ಏನು ಅವಳ ಇಂಟ್ರೆಸ್ಟ್ ಏನು ಅನ್ನೋದನ್ನ ಅವಳು ಇಲ್ಲಿಂದ ಶುರು ಮಾಡಿರೋದು. ನೋಡಿದ್ರೆ ಒಂದು ಫಿಶ್, ಸತ್ತೋಗಿರೋ ಫಿಶ್ ತರ ಕಾಣುತ್ತೆ. ಆಕ್ಚುಲಿ ಇದು ಫ್ರಾಗ್. ಬರೀ ಫೋಟೋಗ್ರಫಿ ಎಲ್ಲ ಫೋಟೋ ಅಂದ್ರೆ ಫೋಟೋಗ್ರಫಿ ಡಿಪಾರ್ಟ್ಮೆಂಟ್. ಸೊ ಅವ್ನ್ ಮೀಡಿಯಾ ಫೋಟೋಗ್ರಫಿ ಅವ್ನ ಅದ್ರಲ್ಲಿ ವರ್ಕ್ ಮಾಡಿದ. ಈ ಗಾವದಲ್ಲಿ ಹೆಂಗೆ ಅಂತಂದ್ರೆ ಸರ್, ಅದು ಫೋಟೋಗ್ರಫಿ ಆಗ್ಬೋದು ಅಥವಾ ಪೇಂಟಿಂಗ್ ಆಗಿರ್ಬೋದು, ಮೀಡಿಯಾ ಬೇರೆ ಬೇರೆ ಆಗಿರ್ತದೆ ಅಷ್ಟೇ, ಬಟ್ ಅವ್ರ ಪ್ರಾಕ್ಟೀಸ್ ಒಂದೇ ಆಗಿರುತ್ತೆ ಸರ್. ಅಲ್ಲಿ ಮೀಡಿಯಾ ಅಷ್ಟೇ ಡಿಫರ್ ಆಗುತ್ತೆ. ಅಲ್ಲಿ ಅವ್ರು ಹೇಗೆ ಲೈಟ್ ನ ಹೇಗೆ ಕ್ಯಾಪ್ಚರ್ ಮಾಡ್ತಾರೆ, ಕಂಪೋಸಿಷನ್ ಹೇಗೆ, ಈ ತರದ ಒಂದಷ್ಟು ಎಸ್ಥೆಟಿಕ್ ಫೀಲ್ ಇದನ್ನೆಲ್ಲ ಅವರು ಕ್ಯಾಪ್ಚರ್ ಮಾಡ್ತಾರೆ. ಈ ವರ್ಕ್ ಅಲ್ಲಿ ಆಕ್ಚುಲಿ ಅವನು ಇಮೇಜ್ ನ ತಗೊಳಕ್ಕೆ ಆಕ್ಚುಲಿ ಅಲ್ಲಿ ಒಂದು ಬೇಬಿ ಎಲಿಫೆಂಟ್ ಫೀಲ್ ಆಗುತ್ತೆ. ಇದೆಲ್ಲ ಡಿಜಿಟಲ್ ಪ್ರಿಂಟ್ ತಗೊಂಡಿರೋ ಇದ್ರಲ್ಲೊಂದು ಎಲಿಫೆಂಟ್ ಫೀಲ್ ಇದೆ. ಸೊ ಈ 3 ವರ್ಕ್ ಅಲ್ಲಿ ಆ ತರದೊಂದು ಇಮೇಜ್ ಕಾಣಿಸ್ತದೆ. ಇಮ್ಯಾಜಿನೇಷನ್ ಅಲ್ಲಿ ಇದಾಗಿರುತ್ತೆ. ಇಲ್ಲೂ ಒಂದಾದ್ರ ಎಲಿಫೆಂಟ್ ಇದೆ, ಇಲ್ಲಿದೆ ಸರ್ ಈ ಪೋರ್ಷನ್ ಅಲ್ಲಿ. ಆದ್ರೆ ನೆರಳು ಅದು, ಬಟ್ ಅಲ್ಲಿ ಬೇರೆ ತರ ವರ್ಕ್ ಆಗುತ್ತೆ. ಲೈಟಿಂಗ್ಸ್ ನ ಲೈಟಿಂಗ್ಸ್ ಕೊಟ್ಟು ಸೊ
ಅದು ಅಲ್ಲಿ ವರ್ಕ್ ಆಗ್ಬೋದು. ಬ್ಯಾಕ್ ಸೈಡ್ ಲೈಟ್ ಕೊಟ್ರೆ ಅಲ್ಲಿ ಈ ಫೋಟೋ ಆಕ್ಚುಲಿ ಫೋನ್ ಅಲ್ಲಿ ತಗೊಂಡಿರೋದು, ಬಟ್ ಆ ಕ್ಯಾಮ್ರಾ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅಂದ್ರೆ ಆ ಕ್ಯಾಮ್ರಾ ಲೈಟಿಂಗ್ಸ್ ತುಂಬಾ ಚೆನ್ನಾಗಿದೆ. ಸೊ ಅದನ್ನ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಇಲ್ಲಿ ಮೈಸೂರಿನ ಮಾಲ್ ಆಫ್ ಮೈಸೂರಿಗೆ ಬಂದಿದ್ದೀನಿ. ಅಲ್ಲಿ ಮೈಸೂರಿನ ಕಾಬಾದವರು ಕಾಬಾ ವಿದ್ಯಾರ್ಥಿ ಒಂದೇ ಚೈಚಾಮರಾಜೇಂದ್ರ ವಿಜಯ್ ಆರ್ಟ್ ಸಂಸ್ಥೆ ಇದೆ. ಆ ಸಂಸ್ಥೆಯವರು ಇಲ್ಲಿ ವಾರ್ಷಿಕ ಕಲಾ ಪ್ರದರ್ಶನವನ್ನು ಮಾಡಿದ್ದಾರೆ. ಆ ಕಲಾ ಪ್ರದರ್ಶನ ವೀಕ್ಷಣೆ ಮಾಡಿ ತುಂಬಾ ಚೆನ್ನಾಗಿದೆ. ಕಾವ್ಯ ಮೇಡಮ್ ಅವರು ಈ ಕಲಾ ಪ್ರದರ್ಶನ ಬಗ್ಗೆ ಸಂಪೂರ್ಣವಾಗಿ ವಿವರಣೆ ಕೊಟ್ಟಿದ್ದಾರೆ. ಅವರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ನಾವು ಆಕ್ಚುಲಿ ನಿಮ್ ತುಂಬಾ ಥ್ಯಾಂಕ್ಫುಲ್ ಆಗಿದ್ದೀವಿ. ಏನಂತಂದ್ರೆ ನಾವು ವರ್ಕ್ ಮಾಡಿದ್ದನ್ನ ನಾರ್ಮಲಿ ಎಲ್ಲ ಈಗ ಬಂದು ಹೋಗಿರೋರೆಲ್ಲೂ ಎಲ್ಲರೂ ಕೂಡ ತುಂಬಾ ಡೀಟೇಲ್ ಆಗಿ ವಿಚಾರಿಸಲ್ಲ. ಬಟ್ ಇಲ್ಲಿ ಅದರ ಕಂಪ್ಲೀಟ್ ಡೀಟೇಲ್ಸ್ ನ ನೀವು ಈಗ ತೋರಿಸಿರೋದು ನಮ್ಗೆ ತುಂಬಾ ಥ್ಯಾಂಕ್ಫುಲ್ ಆಗಿದ್ದೀವಿ. ಯಾಕಂದ್ರೆ ಇದೊಂದು ವಿಡಿಯೋ ಮೂಲಕ ಎಷ್ಟೋ ಜನ ಹೊರಗಡೆ ಈ ವಿಡಿಯೋನ ಯಾರು ನೋಡ್ತಾರೆ, ಮೇ ಬಿ ಅವ್ರ ಮನಸ್ಸಲ್ಲಿ ಆರ್ಟ್ ಬಗ್ಗೆ ಆಗ್ಲಿ, ಆರ್ಟಿಸ್ಟ್ ಗಳ ಬಗ್ಗೆ ಆಗ್ಲಿ ಯಾವ ತರ ಒಂದು ಡೆಫಿನೇಷನ್ ಇರಬಹುದು. ಅದು ಬಹುಶಃ ಅಂದ್ರೆ ಮೋಸ್ಟ್ ಆಫ್ ದಿ ಪೀಪಲ್ ಏನ್ ಹೇಳ್ತಾರೆ ಅಂದ್ರೆ ಆರ್ಟ್ ಅನ್ನೋದಷ್ಟು ಯೂಸ್ಫುಲ್ ಅಲ್ಲ, ಏನು ಮುಂದಕ್ಕೆ ಏನಾಗುತ್ತೆ ಅನ್ನೋದರ ಒಂದಷ್ಟು ವಿಚಾರಗಳಿರುತ್ತೆ. ಬಟ್ ಆತರದ ಒಂದಷ್ಟು ಡೆಫಿನೇಷನ್ಗಳು ಅಥವಾ ಸೀರಿಯಸ್ ಆಗಿ ವರ್ಕ್ ಮಾಡೋರಲ್ಲ ಆರ್ಟಿಸ್ಟ್ ಗಳು ಅನ್ನೋ ತರದ ಒಂದು ಏನೇನ್ ಡೆಫಿನೇಷನ್ಸ್ ಗಳಿದೆ, ಆ ಡೆಫಿನೇಷನ್ಸ್ ಗಳು ಎಲ್ಲಾದ್ರೂ ಒಂದ್ ಕಡೆ ಚೇಂಜ್ ಆಗ್ಬಹುದು. ಈ ವಿಡಿಯೋ ನಾನು ಆತರ ಡೀಟೇಲ್ಸ್ ಗಳನ್ನ ನೀವು ಕೊಟ್ಟಿದ್ದೀರಾ, ಅದಕ್ಕೆ ಥ್ಯಾಂಕ್ ಯು ಸೊ ಮಚ್. ಈ ಒಂದು ಕಲಾ ಪ್ರದರ್ಶನವನ್ನು ನಾನು ಹೋಗಿ ಭೇಟಿ ಮಾಡಿ ಎಲ್ಲ ವಿಡಿಯೋ ಮಾಡ್ಕೊಂಡ್ ಬಂದಿದ್ದೇನೆ. ಈ ಪ್ರದರ್ಶನದಲ್ಲಿ ಇರ್ತಕ್ಕಂಥ ಪೇಂಟಿಂಗ್ ಗಳನ್ನ ನೋಡಿ ಯಾರಿಗಾದ್ರೂ ಪ್ರತಿಭೆ ಇರ್ತಕ್ಕಂಥವ್ರು ಈ ಒಂದು ಕಲೆನ ಅಭ್ಯಾಸ ಮಾಡ್ಬೇಕು ಅಂತ ಇಷ್ಟ ಇದ್ರೆ ಅವರು ಮೈಸೂರಿನಲ್ಲಿ 2-3 ಕಲಾ ಕಾಲೇಜುಗಳಿದೆ, ಅಲ್ಲಿ ಹೋಗಿ ಅಭ್ಯಾಸ ಮಾಡ್ಕೋಬಹುದು. ನಿಮ್ಮ ಒಂದು ಏನು ಪ್ರತಿಭೆ ಅದನ್ನ ಪ್ರದರ್ಶನ ಮಾಡೋಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಧನ್ಯವಾದಗಳು ಮೇಡಮ್, ಕಾವ್ಯ ಮೇಡಮ್, ಧನ್ಯವಾದಗಳು. ಥ್ಯಾಂಕ್ ಯು.